ಅಲ್ಲಿಂದ ಡೈರೆಕ್ಟ್ ಬೇಲೂರಿಗೆ ಹೋದ್ವಿ. ಕುದುರೆಮುಖ ಬೆಟ್ಟ ಯಾವುದು? ಚೆನ್ನಾಗಿದೆ ಸರ್. ಕಡ್ಡಿ ತುಂಬಾ ಹೆಲ್ಪ್ಫುಲ್. ಏನಂತಾರೆ ಇದು? ಹಾರ್ಟ್ ಅಟ್ಯಾಕ್ ಆಗಿದೆ. ಆಮೇಲೆ ತುಂಬಾ ಚೆನ್ನಾಗಿದೆ ಸರ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆ ಯೂಟ್ಯೂಬ್ ಚಾನಲ್ ಗಾನವಿಹಾರ. ನಮ್ಮ ಇವತ್ತಿನ ಪ್ರಯಾಣ ನೇತ್ರಾವತಿ ಬೆಟ್ಟದ ಕಡೆಗೆ. ಬೆಳಿಗ್ಗೆ ಪೂಜೆ ಮಾಡೋದ್ರ ಜೊತೆಗೆ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀವಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪದರು ನೀನೇ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸದ್ಮ ಸಮರ್ಪಣೆ. ನೇತ್ರಾವತಿ ಬೆಟ್ಟಕ್ಕೆ ಸಂಸೆಗೆ ಹೋಗಬೇಕು. ಸಂಸೆ ಮೈಸೂರಿಂದ ಸುಮಾರು 250 ಕಿಲೋಮೀಟರ್ ಇದೆ. ಅಲ್ಲಿಗೆ 6 ಗಂಟೆ ಟೈಮ್ ಜರ್ನಿ ಆಗುತ್ತೆ. ನಾವು ಇವತ್ತು ಸಂಸೆಗೆ ಹೋಗಿ ಹಾಲ್ಟ್ ಆಗಿ ನಾಳೆ ಬೆಳಿಗ್ಗೆ ನೇತ್ರಾವತಿ ಬೆಟ್ಟ ಹತ್ತೋಕೆ ಶುರು ಮಾಡ್ತೀವಿ. ಬೆಳಗಿನ ತಿಂಡಿಗೆ 7 ಗಂಟೆಗೆ ಬಂದಿದ್ದೀವಿ. ಬೆಳಿಗ್ಗೆ ಬೇಗ ಸ್ನಾನ ಮಾಡಿಬಿಟ್ರಿಂದ ಹೊಟ್ಟೆ ಸಿಗ್ತಾ ಇದೆ. ಎಲ್ಲ ಬನ್ನಿ ಬಿಸಿ ಬಿಸಿಯಾಗಿ ಒಳ್ಳೆ ತಿಂಡಿ ತಿನ್ನೋಣ. ಬೆಳಿಗ್ಗೆ 6 ಗಂಟೆಗೆ ಮೈಸೂರಿಂದ ಹೊರಟು KR ನಗರ ಬಂದು ಇಲ್ಲಿ ಒಳ್ಳೆ ಕಡೆ ತಿಂಡಿ ಮಾಡಿಕೊಂಡು ಹಾಗೆ ಮಂಜಣ್ಣ ಅವ್ರ ಮನೇಲಿ ಟೀ ಕುಡ್ಕೊಂಡು ಡೈರೆಕ್ಟಾಗಿ ಹಳೆಬೀಡಕ್ಕೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಆ ಕೆತ್ತನೆಗಳೆಲ್ಲ ಚೆನ್ನಾಗಿ ನೋಡಿಕೊಂಡು ಸುತ್ತಾಡಿಕೊಂಡು ಶಿವನ ದರ್ಶನ ಮಾಡಿ ಅಲ್ಲಿಂದ ಡೈರೆಕ್ಟ್ ಬೇಲೂರಿಗೆ ಹೋದ್ವಿ. ಬೇಲೂರು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಈ ಬೇಲೂರು ದೇವಸ್ಥಾನದ ಕೆತ್ತನೆನೂ ತುಂಬ ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ಅದನ್ನೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕುಡಿದು ಐಸ್ ಕ್ರೀಮ್ ತಿಂದು ಚಿಕ್ಕಮಗಳೂರಲ್ಲಿ ಒಂದೊಳ್ಳೆ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಎಲ್ಲ ತಂಪಾಗಬೇಕು ಅಂತೇಳಿ ಜರಿ ಫಾಲ್ಸ್ ಕಡೆ ಹೋದ್ವಿ. ಫಾಲ್ಸಲ್ಲಿ ಎಲ್ಲರೂ ಚೆನ್ನಾಗಿ ನೀರಲ್ಲಿ ಆಟ ಆಡ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಸಂಸೆಗೆ ಹೋದ್ವಿ. ನಾವು ಹೋಮ್ ಸ್ಟೇ ಮುಂಚೆನೇ ಬುಕ್ ಮಾಡಿರೋದ್ರಿಂದ ಊಟ ಎಲ್ಲ ರೆಡಿ ಇತ್ತು. ಎಲ್ಲ ಒಳ್ಳೆ ಊಟ ಮಾಡಿ ಫೈರ್ ಕ್ಯಾಂಪ್ ಅರೇಂಜ್ ಆಗಿದ್ದು. ಫೈರ್ ಕ್ಯಾಂಪಲ್ಲಿ ಎಂಜಾಯ್ ಮಾಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ನಿದ್ದೆ ಮಾಡೋಕ್ಕೆ ಹೋದ್ವಿ. ಸೂರ್ಯ ಉದಯಿಸಿದಾನೆ. ಎಲ್ಲ ಒಳ್ಳೆ ನಿದ್ದೆ ಮಾಡಿದ್ವಿ. ರೆಡಿಯಾಗಿ ಕೂತಿದ್ದೀವಿ. ಒಳ್ಳೆ ತಿಂಡಿ ಸಿಕ್ಕಿದೆ. ಪಡ್ಡು ಮತ್ತು ದೋಸೆ ಮಾಡಿದ್ದಾರೆ. ಜ್ಯೂಸು ಚೆನ್ನಾಗಿದೆ, ಚಟ್ನಿ ಇದೆ, ಸಾಂಬಾರಿದೆ, ತುಂಬ ಚೆನ್ನಾಗಿದೆ. ಮಧ್ಯಾಹ್ನಕ್ಕೆ ನನಗೆ ಎಲ್ಲ ಪುಳಿಯೋಗರೆ ಪಾರ್ಸಲ್ ಮಾಡಿಟ್ಟಿದ್ದಾರೆ. ಇದೇ ನಮ್ಮ ಲಂಚು. ನೇತ್ರಾವತಿ ಪೀಕ್ ಹೊರಡೋದಕ್ಕೆ ವೆಹಿಕಲ್ ಬಂದಿದೆ. ಎಲ್ಲ ಹತ್ತಿ ನಿಂತಿದ್ದಾರೆ. ಗೂಡ್ಸ್ ಕಡೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ. ಇದಕ್ಕೆ 2 ವೇ ಟ್ರಿಪ್ಗೆ 2,500 ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ನೇತ್ರಾವತಿ ಟ್ರಕ್ ಬೇಸ್ ಪಾಯಿಂಟ್ಗೆ ಅಂದಾಜು 14 ಕಿಲೋಮೀಟರ್ ಇದೆ. ನಮ್ಮಂಗೆ ಎಲ್ಲ ಟ್ರೆಕ್ಕಿಂಗ್ ಹೋಗೋದಕ್ಕೆ ಬೇರೆ ಬೇರೆ ಸ್ಟೇಯಲ್ಲಿ ಉಳ್ಕೊಂಡು ಬೆಳಗ್ಗೆ ಹೊರಡ್ತಾ ಇದ್ದಾರೆ. ಎಲ್ಲ ಒಳ್ಳೊಳ್ಳೆ ಕಲರ್ಸ್ ಇಲ್ಲಿ ಇದ್ದಾರೆ ನೋಡಿ, ಕಲರ್ಸ್ ಎಲ್ಲ. ನೇತ್ರಾವತಿ ಬೇಸ್ ಪಾಯಿಂಟಿಗೆ ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇರೋದಿಲ್ಲ. 2 ವೀಲರ್ಲಿ ಹೋಗ್ಬೋದು ಅಂತ ಹೇಳ್ತಾರೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಂಗೂ ಭಯ ಆಗ್ತದೆ. ನಮ್ಮ ಥರನೇ ಇನ್ನೊಂದು ಗಾಡಿ ಬರ್ತಾ ಇದೆ. ಫುಲ್ಲು ಡೌನ್ ಇದೆ. ಬ್ಯೂಟಿಫುಲ್. ಚೆನ್ನಾಗಿದೆ ಅಲ್ಲ. ಮುಂದ್ಗಡೆ ವೆಹಿಕಲ್ ಬಂದಿದೆ, ಹೋಗಕ್ಕೆ ಜಾಗ ಇಲ್ಲ. ಸೊ ಈಗ ರಿವರ್ಸ್ ಹೋಗ್ತಿದ್ದಾರೆ. ಎಲ್ಲಿ ಚೇಂಜ್ ಮಾಡ್ಕೋತಾರೆ ಗೊತ್ತಿಲ್ಲ. ಕಾರ್ ಡ್ರೈವಿಂಗ್ ಇಲ್ಲಿ ಕಲಿಬೇಕು. ಅದಕ್ಕೆ ನೀವು
ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಎಂಟ್ರಿ ಆಗಿ ಟಿಕೆಟ್ ಎಲ್ಲ ತೊಗೊಂಡು ಚೆಕಿಂಗ್ ಎಲ್ಲ ಆಗಿ ಈಗ ಹೊರಟ್ವಿ. ಚೆಕ್ ಪೋಸ್ಟಲ್ಲಿ ಒಬ್ಬೊಬ್ಬರಿಗೆ ಟಿಕೆಟು 500 ರೂಪಾಯಿ, 10 ಜನಕ್ಕೆ ಒಂದು ಗೈಡಿಗೆ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನೂ ಸ್ಟಾರ್ಟಿಂಗು, ಮೇಲ್ಗಡೆ ಏನೋ ಫೆಸಿಲಿಟಿ ಕೊಟ್ಟಿಲ್ಲ, ಆದರೂ 500 ರೂಪಾಯಿ ಜಾಸ್ತಿ ಆಯಿತು. ಇದು ಒಂದು ಇಲ್ಲಿ ಆಗ್ತಾಯಿರೋ ಹೋಮ್ ಸ್ಟೇ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ನು. ಎಲ್ಲ ಕಡ್ಡಿ ತಗೊಂಡು ಗಾಂಧಿ ತಾತ ಆಗೋ ಜಾಗ ಇದು ನೋಡಿ. ಈಗಲೇ ಮುದುಕಿ ಆಗಿದ್ದೀನಿ, 2 ಕಡ್ಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕಡ್ಡಿ ತಗೊಂಡ್ರಾ ಸರ್ ಹಂಗೆ ಒಂದು ಫೋಟೋ. ಕಡ್ಡಿಗಳೆಲ್ಲ ಖಾಲಿ ಆಗಿದೆ, ನಮಗೆ ಕಡ್ಡಿ ಸಿಕ್ಕಿಲ್ಲ. ಮೇಲೆ ಕಡ್ಕೊಡ್ತಾರಂತೆ, ಮಚ್ಚ ಬೇರೆ ತಗೊಂಡಿದ್ದಾರೆ ಕಡ್ಕೊಡೋದಕ್ಕೆ. ಅದಕ್ಕೆ ಇವರೇ ನಮ್ಮ ಗೈಡು. ಏನು ನಿಮ್ಮ ಹೆಸರು? ಚಿನ್ನೇಗೌಡ್ರು ಅಂತ. ಇಲ್ಲೇ ಲೋಕಲೇನಾ? ಇಲ್ಲೇ ಸರ್. ಇವತ್ತು ಎಷ್ಟು ಜನ ಬಂದಿದ್ದಾರೆ ಗೈಡ್ ಇದ್ದಾರೆ, ತುಂಬ ಜನ ಇದ್ದಾರೆ. ಎಲ್ಲರಿಗೂ ಸಿಗ್ತಾರೆ ಸಿಗಲ್ಲ ಗೊತ್ತಿಲ್ಲ, ಗೆಸ್ಟ್ ಇದ್ರೆ ಸಿಗ್ತಾರೆ, ಇಲ್ಲೇ ಇಲ್ಲ. ಇವತ್ತೇನು ಒಂದು 50 ಜನ ಇದ್ದಾರೆ ಗೈಡು. ಇದ್ದಾರೆ. ಓ, ಅಪೂರ್ವರು ಸಾರಥ್ಯದಲ್ಲಿ ಎಲ್ಲ ಹಿಂದೆ ಹೋಗ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಥರ ಕಡ್ಡಿ ಹಿಡ್ಕೊಂಡು ಮುಂದೆ ಹೋಗ್ತಾರೆ, ಎಲ್ಲ ಹಿಂದೆ ಹೋಗ್ತಿದ್ದಾರೆ. ಹುಷಾರಾಗಿ ಹೋಗ್ರಪ್ಪ. ಪಾಸಿಟಿವ್ ಆಗಿ ಆಗುತ್ತೆ ನಿಮ್ಮ ಕೈಲಿ ಆಗುತ್ತೆ. ಎಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಹೊಸ ಎಕ್ಸ್ಪೀರಿಯೆನ್ಸು. ದೊಡ್ಡ ಟ್ರೆಕ್ಕಿಂಗ್ ಯಾವಾಗಲೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಪೀಕ್ ಪಾಯಿಂಟು ಇಲ್ಲಿಂದ ಅಂದಾಜು 6 ಕಿಲೋಮೀಟರ್ ಇದೆ. ಪ್ರಕೃತಿ ಸೌಂದರ್ಯದ ಮುಂದೆ ಯಾವ ಸೌಂದರ್ಯನೂ ಇಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಚಿಕ್ಕದಾದ್ರೂ. ಹಾಂ, ಎಲ್ಲ ಹರಿನೀರಲ್ಲ, ಇದು ನೇತ್ರಾವತಿ ನದಿಯಿಂದ ಬರೋದಿದ್ದು ನೀರು. ನಮಗೊಂದು ಕಡ್ಡಿ ಕೊಡ್ರಪ್ಪ. ನಮ್ಮ ಗೈಡು ಕಡ್ಡಿ ಕೊಡ್ತಾ ಇದ್ದಾರೆ. ಅದು ನೇತ್ರಾವತಿ ಪೀಕ್ ಸೆಂಟರ್ ಹೋಗೋದು ನಾವು. ಕುದುರೆಮುಖ ಬೆಟ್ಟ ಯಾವುದು? ಅಲ್ಲಿ ಕಾಣಿಸ್ತಾರೆ, ಅಲ್ಲಿ ಮೇಲೆ ಹೋದ್ರೆ ಕಾಣುತ್ತಾ? ಆಗ್ಬಿಟ್ರೆ ಓಕೆ ಓಕೆ. ನೋಡ್ಕೊಂಡು ಹೋಗ್ಬೇಕು. ಗ್ರಿಪ್ ಸಿಗ್ಲಿ ಅಂತ ಕಡ್ಡಿ ಕೊಡ್ತಾರೆ. ನವಿಲಲ್ಲ, ಚೆನ್ನಾಗಿದೆ ಸರ್. ಯಾವುದೋ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ. ಭವ್ಯ ಅವರು ಸುಸ್ತಾಗೋದ್ರಾ? ಸರ್ 2 ಸಲ ಸ್ನಾನ ಆಗಿದೆ ಆಲ್ರೆಡಿ. ಎಷ್ಟು ದೋಸೆ ತಿಂದ್ರಿ? 2 ನೀರು ದೋಸೆಗಳು. ಪಡ್ಡು. ಇಲ್ಲಿ ಏನಿದ್ರು ಚೆನ್ನಾಗಿ ಮಟನ್ ಚಿಕನ್ ತಿನ್ಕೊಂಬಂದ್ರೆ ಒಂಚೂರು ಗ್ರಿಪ್ ಇರುತ್ತೆ. ಅದೇನು ಮಾಡೋದು? ಒಂದು ಮಿನಿ ಫಾಲ್ಸ್ ಸಿಕ್ಕಿದೆ, ನೀರು ಒಂದು ರೇಂಜ್ ಹರಿತಾ ಇದೆ. ಇದು ನೇತ್ರಾವತಿ ಪೀಕ್ನಲ್ಲಿ ಸಿಗುವ ಮೊದಲನೇ ಜರಿ. ಹೇಗಿದೆ ಅನುಭವ? ತುಂಬ ಚೆನ್ನಾಗಿದೆ ಸರ್. ಟೋಪಿ ಎಲ್ಲಿ ತೊಗೊಂಡ್ರಿ? ಚೆನ್ನಾಗಿದೆ, ಬಹುತ್ ಅಚ್ಚ. ಕನ್ನಡದಲ್ಲಿ ಮಾತಾಡಿ. ಕನ್ನಡವೇ ನಮ್ಮಮ್ಮ. ಗೈಡ್ ಅನ್ನೋಕ್ಕೆ ಕನ್ನಡದಲ್ಲಿ ಏನಂತಾರೆ? ದಾರಿ ತೋರುವವರು. ಮಾರ್ಗದರ್ಶಕರು. ಕಡ್ಡಿ ತುಂಬ ಹೆಲ್ಪ್ಫುಲ್ಲು. ಈ ಕಡೆ ನೋಡಿ. ಯೋ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಈಗ ನೇತ್ರಾವತಿ ಜಾಸ್ತಿ ನೀರು ಅಂದ್ರೆ ಅದು ಅದೆಲ್ಲಿರೋದು? ಅದು ಮುಂದೆ ಸಿಗ್ತದೆ ಸರ್. ಈಗ ಈಗ ದೊಡ್ಡ ಫಾಲ್ಸ್ ಸಿಗುತ್ತಾ? ಸಿಗ್ತದೆ, ಅಂದ್ರೆ ಇಷ್ಟು ಎತ್ತರ ಇಲ್ಲ, ನೀರು ಜಾಸ್ತಿ ಇದೆ. ಓಕೆ ಓಕೆ. ಮತ್ತು ಭಾರಿ ಪ್ಯೂರ್ ನೀರದು. ಇಲ್ಲೆಲ್ಲ ಕುಡಿಲಿಕ್ಕೆಲ್ಲ ಇದೇ ನೀರಲ್ವಾ? ಜರಿ ನೀರೇ ಸರ್ ಎಲ್ಲರಿಗೂ. ನಾವು ಮೈಸೂರು ಕಡೆ ಎಲ್ಲ ಕಾವೇರಿ. ಮೈಸೂರು ನೋಡಿದ್ದೀರಾ? ಮೈಸೂರು ಇಲ್ಲ ಸರ್, ಬರಲಿಲ್ಲ ನಾವು. ಬರಬಾರ್ದಲ್ಲ, ಹಾಂ, ಒಟ್ಟಾಗಿ ಬಂದ್ರೆ ಬರ್ಬೋದು ನಾವೇನು ಮೈಸೂರಿಗಲ್ಲ. ಮೈಸೂರು ದೂರ ಇಲ್ಲಲ್ಲ? ಹೌದು, ತುಂಬ ದೂರ ಇಲ್ಲ, ನೋಡಬೇಕು ನಾವು. ಸರಿ, ಹೋಗ್ಬೇಕಂತ ಉಂಟು ಈಗ ಮುಂದೆ. ನೀವು ಮೈಸೂರು ಕಡೆ ಬಂದರೆ ಹಾಂ, ಒಂದು 2-3 ದಿನದಲ್ಲಿ 20 ಪ್ಲೇಸ್ ಮೇಲೆ ನೋಡ್ಬೋದು. ಹೌದಾ? ಅಷ್ಟು ಜಾಗ ಇದೆ ಅಲ್ಲಿ. ನಮಗೆ ದೇವಸ್ಥಾನಕ್ಕೆಲ್ಲೂ ಅದು ಹೋಗೋದು ನೋಡೋದ್ರೆ ಭಾರಿ ಅಂದ್ರೆ ಇಷ್ಟ. ಹಳೆ ಕಾಲದೆಲ್ಲ ಇರ್ತಲ್ಲ, ಅದು ನೋಡೋಣ ತುಂಬ. ಶ್ರೀರಂಗಪಟ್ಟಣ ಶ್ರೀರಂಗನಾಥ ತುಂಬ ದೊಡ್ಡದು. ಏನಂತಾರೆ ಇದು? ಉಸಿರು ಒಳ್ಳಿನ ಗೋಸುಂಬೆ ಅಂದ್ರೆ ಈ ಕಲ್ ಕಲರೇ ಬರಬೇಕು. ಅದು ಓತಿ ಅಂತ ಹೇಳ್ತೀವಿ ನಾವು. ಓತಿಕ್ಯಾತ ಹೆಸರಿದೆ ಕಲರು. ಅದು ತುಂಬ ಜಾತಿ ಇದೆ ಸರ್. ಅದು ಕಲರ್ ಆ ಥರ ತುಂಬ ಇದಿದೆ, ಕಪ್ಪುದಿದೆ,
ಕೆಂಪುದಿದೆ. ಪ್ಲಾಸ್ಟಿಕ್ಕು ಚಾಕ್ಲೇಟ್ದು ಕವರು ಯಾರು ಬಿಸಾಕ್ಬೇಡಿ ದಯವಿಟ್ಟು. ಯಾಕಂದ್ರೆ ನಾವು ಅಪರೂಪಕ್ಕೆ ಬರ್ತೀವಿ, ಜನ ರೆಗ್ಯುಲರ್ ಆಗಿ ಬರ್ತಿರ್ತಾರೆ. ಹೌದು, ಕೆಲವರು ನೋಡಿ ಏನು ಅವ್ರಿಗೆ ಹೇಳ್ತಾನೆ ಇರ್ಬೇಕು. ನಾವು ನೀವೆಲ್ಲ ನೋಡಿ ನೀವೇ ಹೇಳ್ಕೊಳ್ತೀರಿ. ಕೆಲವರು ನಾವು ಹೇಳಿದ್ರು ಅವರು ಅದನ್ನ ಮಾಡಲ್ಲ. ವ್ಯವಸ್ಥೆ ಇನ್ನೂ ಮಾಡ್ಬೇಕಿಲ್ಲಿ ಮಧ್ಯ ಮಧ್ಯ ಶೌಚಾಲಯ. ಶೌಚಾಲಯ ನೋಡಿ ಅಲ್ಲಿ ಮಟ್ಟ ಮಾಡಿದಾರಲ್ಲ, ಅದೆಲ್ಲ ಇದು ಮಾಡಿದಾರೆ. ಈಗ ಸದ್ಯದಲ್ಲಿ ಮಾಡ್ತಾರೆ, ಮೆಟೀರಿಯಲ್ ತರ್ಬೇಕಲ್ಲ. ಮತ್ತೆ ಈಗ ಗೌರ್ಮೆಂಟ್ ಅಂದ್ರೆ ನಿಮ್ಗೆ ಅಷ್ಟು ಸುಲಭದಲ್ಲಿ ಇದಾಗಲ್ಲ. ಈಗ ನಾವೆಲ್ಲ ಈಗ ಸ್ವಂತ ಮನೆ ಕಟ್ಬೇಕಾದ್ರೆ ಬೇಗ ಮಾಡ್ತೀವಿ, ಅವ್ರು ಅದೆಲ್ಲ ತಲೆ ಸರಿಯಾಗಿ ಬರ್ಬೇಕಲ್ಲ. ಹೌದು, ಆಗಿದೆ ಈಗ ಆಲ್ರೆಡಿ ಮಾಡ್ತಾರೆ. ಈಗ ಎಷ್ಟು ಚಂದ ಕಾಣ್ತಾ ಉಂಟು. ಅವೆಲ್ಲ ನ್ಯಾಚುರಲ್ ಕಡ್ಡಿ ಹಿಡ್ಕೊಂಡು ಹೋಗ್ತಾ ಇದ್ದಾವೆ, ಅವರೆಲ್ಲ ಆರ್ಟಿಫಿಷಿಯಲ್ ಸ್ಟಿಕ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಡುಗಳ ಮಧ್ಯ ನಡೆದುಕೊಂಡು ಹೋಗಿ ನೇತ್ರಾವತಿ ಪೀಕ್ನ ಎಲ್ಲ ಕಾಲದಾರಿ. ಇದಕ್ಕೆ ಅಂತ ಯಾವುದೋ ಇನ್ನೊಂದು ಮಾರ್ಗ ಇಲ್ಲ. ಇಲ್ಲಿ ಇದರಿಂದ ಸಂಧಿಯಿಂದ ತೆಗಿಬೇಕು. ಓ ಆಯ್ತು, ಜಗಳ ಆಡ್ಬೇಡಿ. ಸ್ವಲ್ಪ ದೂರ 1/4 ಕಿಲೋಮೀಟರ್ ಹೋದ್ರೆ ಅಲ್ಲಿ ಸ್ಟಾಪಿಗೆ ಹೋಗ್ತಿದ್ರು. ಆ ಜಾಗದಲ್ಲಿ ನೀರು ಅದು ಏನ್ ಗೊತ್ತಾ, ಅವರಿಗೆ ಸ್ವಲ್ಪ ಇದು ಸುಸ್ತಾಯ್ತಲ್ಲ, ಉಸಿರಾಟ, ಈ ಉಸಿರು ಜಾಸ್ತಿ ಆಗ್ತೈತೆ, ನೀರು ಕುಡಿಬಾರ್ದು. ಇವ್ರು ನೀರು ಕುಡಿದು ಬಿಟ್ರು, ಅದು ಅಲ್ಲೇ ಅಟ್ಯಾಕ್ ಆಗ್ಬಿಟ್ಟು ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದು. ಹಾರ್ಟ್ ಅಟ್ಯಾಕ್ ಮತ್ತೆ ಅಲ್ಲಿಂದ ಹೊತ್ಕೊ ಬಂದದ್ದು ಎಲ್ಲ ಬಡಿ ಎಲ್ಲ ಬಂದು ರೆಸ್ಟ್ ಮಾಡ್ತಾ ಕೂತಿದ್ದಾರೆ. ತಣ್ಣಗಾಗ್ತಿದ್ಯಾ ಮೈ? ಸುಸ್ತಾಗಿಲ್ವಾ? ದಾರಿಯಲ್ಲಿ ನೀರು ಹರಿಯೋ ಜಾಗ ಸಿಕ್ತು, ಇದನ್ನು ದಾಟ್ಕೊಂಡೇ ಹೋಗಬೇಕು. 1940ರಲ್ಲಿ ಮೇಲ್ಗಡೆ ಇದ್ದು ಗುಡ್ಡ ಹೊಡೆದು ಜಾರಿ ಬಿದ್ದು ಈ ಥರ ಆಗಿರೋದಂತೆ. ಅಲ್ಲಿ ಹಿಂದೆ ಬಂಡೆಗಳೆಲ್ಲ ಕಾಣ್ತಾ ಇದೆ ನೋಡಿ, ಅದು ಮೇಲಿಂದ ಬಿದ್ದಿರೋದು. ಅಲ್ಲಿಂದ ನೀರು ಹರಿದು ಹೋಗ್ತಾ ಇದೆ. ಫಾರೆಸ್ಟ್ ಕೇವ್. ನಾವು ಓಡಾಡುವ ದಾರಿಯಲ್ಲಿ ನೀರು ಹರಿಯುತ್ತಿದೆ. ನಾನು ಇವಾಗ ಒಂದು ಹಾಡು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರದು? ಈ ಜಾಗ ನೋಡ್ತಾ ಇದ್ರೆ ನನಗೆ 6-5 ಮೂವಿ ನೆನಪಾಗ್ತದೆ ನೋಡಿ. ಈ ರೋಡು, ಈ ದಟ್ಟವಾದ ಕಾಡು ಎಲ್ಲ ನೋಡ್ತಾ ಇದ್ರೆ ದೂರದಲ್ಲಿ ಯಾರೋ ಏನೊಂದ ವಿರಹ ಗೀತೆ. ಜನಗಳ ಸೌಂದರ್ಯ, ಪ್ರಕೃತಿ ಸೌಂದರ್ಯ ಉಳಿಸಿ ಅಂದರೆ ಈ ಥರ ಕಸ ಎಲ್ಲ ಬಿಸಾಕಿ ಹಾಳು ಮಾಡ್ತಿದ್ದಾರೆ. ದಯವಿಟ್ಟು ಹೀಗೆಲ್ಲ ಕಸ ಬಿಸಾಕ್ಬಿಡಿ. ಇದು ಚಿಕ್ಕದೇ ಇರ್ಬೋದು, ಚಿಕ್ಕ ಕಸ ನಾಳೆ ದೊಡ್ಡದಾಗುತ್ತೆ. ದಯವಿಟ್ಟು ಎಲ್ಲ ವಾಪಸ್ಸು ಜೇಬ್ಗೆ ಹಾಕೊಂಡೇ ತೊಗೊಂಡೋಗಿ. ಬನ್ನಿ ಬನ್ನಿ, ಎಲ್ಲ ಬರ್ತಾ ಇದ್ದೀರಾ ಬನ್ನಿ. ತುಂಬ ಸುಂದರವಾಗಿದೆ. ಮುಂದೆ ಹೋಗಿ ತೋರಿಸ್ತೀನಿ. ಇದು ನೇತ್ರಾವತಿ ನದಿ. ನೇತ್ರಾವತಿಯಲ್ಲಿ ಮೂಲಸ್ಥಾನದಲ್ಲಿ ಹುಟ್ಟಿ ನಡ್ಕೊಂಬರ್ತಾ ಇದೆ. ಕಲುಷಿತವಾದ ನೀರು, ಕುಡಿಯೋ ನೀರು. ಅಂದಾಜು ಒಂದು 3 ಕಿಲೋಮೀಟ್ರ್ ಬಂದಿದ್ದೀವಿ. ನೇತ್ರಾವತಿ ನದಿ ಹರಿಯುತ್ತಿದೆಯಲ್ಲ ಆ ಜಾಗಕ್ಕೆ. ಇಲ್ಲಿವರೆಗೂ ಫಾರೆಸ್ಟ್ ಒಳಗೆ ಹೋದಂಗೆ ಇತ್ತಷ್ಟೇ, ಅಷ್ಟು ಹೈಟ್ ಇರಲಿಲ್ಲ ರೋಡು. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಏನೋ ಇದೆ, ರೋಡ್ ಫುಲ್ ಹೈಟ್ ಇದೆ ಅಂತೆ. ಇಲ್ಲಿಂದ ಮೇಲೆ ಹೋಗೋಕ್ಕೆ 1 ಅವರ್ ಬೇಕು ಅಂತ ಹೇಳ್ತಾರೆ. ಹೋಗ್ತಾ ಹೋಗ್ತಾ ನೋಡ್ತಾ ಹೋಗೋಣ, ನಮಗೂ ಗೊತ್ತಿಲ್ಲ. ನಾವು ಮೊದಲನೇ ಸಲ ಬರ್ತಾಯಿದ್ದೀವಿ. ಓ ಬೇಕಾ ಸ್ಟಿಕ್ಕು? ಫುಲ್ ಹೈಟ್ ಇದೆ. ಸ್ಟಿಕ್ ಬೇಕೇನಾ?
ಸುಂದರವಾಗಿದೆ ನೋಡಿ ಇಲ್ಲಿ. ಕರ್ನಾಟಕದಲ್ಲಿ ಬರ್ಬೇಕಾಗಿರೋ ಪ್ಲೇಸು. ಕಣ್ಣು ತಂಪಾಗಬೇಕಾದರೆ ಕೈ ಕಾಲು ಸ್ವಲ್ಪ ಕೆಲಸ ಮಾಡಬೇಕು. ಎಸ್, ಏನು ಸಿಗುತ್ತೆ ಮೇಡಮ್? ಬ್ಯೂಟಿಫುಲ್ ವ್ಯೂ. ಹತ್ತಿ ಹತ್ತಿ ಹತ್ತಿ. ಚಾಮರಾಜನಗರ ಟೌನೇ ಸರ್. 8 ಗಂಟೆಗೆ ಬಿಟ್ನು, ಹಾಂ 9 ಕಾಲಿಗೆಲ್ಲ ಹೊಂಟನು. ಪರವಾಗಿಲ್ಲ, 1:15 ಗಂಟೆಗೆಲ್ಲ ಬಂದ್ಬಿಟ್ಟು. ನೀವು ಹೋಗ್ಬೋದು ಸರ್ ತಗೊಳ್ಳಿಲ್ಲ, ಇದೇ ಥರ ಹೋಗಿ. ಇವರು ಬಿಸಿಲು ಹೋದ್ರು ಪ್ರಯತ್ನವನ್ನು ಬಿಟ್ಟಿಲ್ಲ. ಒಂಚೂರು ಕಲರ್ ಡಲ್ ಆಗಿದಾರ ನೋಡಿ. ಕಲರ್ ಮೇಲೆ ಯಾಕೆ ಸರ್? ಈ ಬೆಟ್ಟ ಇದೆಯಲ್ಲ, ಇದನ್ನು ಸ್ವಲ್ಪ ಹಿಡಿದು ಹತ್ತಿದ್ರೆ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೋದು. ಬನ್ನಿ ಬನ್ನಿ ಎಲ್ಲ ಹೋಗೋಣ, ಬೇಗ ಬೇಗ ಹೋಗೋಣ ಬನ್ನಿ ಎಲ್ಲ. ಹಾಂ ಬನ್ನಿ ಬನ್ನಿ, ಬೇಗ ಬನ್ನಿ. ನೋಡಿ ನೇಚರ್ ಎಷ್ಟು ಅದ್ಭುತವಾಗಿದೆ, ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಏ ಬೆಣ್ಣೆ ಬಿಸ್ಕೆಟ್ ನಮಗೂ ಕೊಡಿ, ಹೊಟ್ಟೆ ಹಸಿವಾಗ್ತದೆ. ವಿಡಿಯೋಗಳಲ್ಲಿ ನೋಡ್ತೀವಲ್ಲ, ಅರ್ಧ ಬೆಟ್ಟ ಮೋಡ, ಅರ್ಧ ಬೆಟ್ಟ ಇದು ಹಾಂ, ನಮಗೂ ಎಲ್ಲ ಸುಸ್ತಾಗಿರೋದಕ್ಕೆ ಸ್ವಲ್ಪ ಬಿಸ್ಕೆಟ್ಸ್ ಇತ್ತು, ತಿಂತಾ ಇದ್ದೀವಿ. ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿದೆ. ಈ ಬಿಸ್ಕೆಟ್ ನೋಡಿ ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಮೈಸೂರು ಕದಂಬ ಬೇಕ್ರಿಯಲ್ಲಿ ನಮ್ಮ ಭಾವ ಅವ್ರು ತಂದಿರೋದು. ತುಂಬ ಚೆನ್ನಾಗಿದೆ. ಇದು ಕದಂಬ ಅವ್ರೇನು ಪೇಯ್ಡ್ ಕೊಲಾಬ್ರೇಷನ್ ಅಲ್ಲ, ಇದು ನಮ್ಮ ಸ್ವಂತ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ನಡೆದಿದ್ದೀವಿ. ಇಲ್ಲಿ ಪೀಕ್ ಕಾಣ್ತಾ ಇದೆಯಲ್ಲ, ಇದೇ ಲಾಸ್ಟ್ ಡೆಸ್ಟಿನಿ ಪಾಯಿಂಟು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ನೀವು, ಒಂದು ಸೈಡು ಫಾಗ್, ಒಂದು ಸೈಡು ಬೆಟ್ಟ ಕಾಣುತ್ತೆ. ಆ ಪೋರ್ಷನ್ ಇದೇನೆ. ಬಂದಿದ್ದು ತುಂಬ ಖುಷಿ ಆಗ್ತಾಯಿದೆ. ವರ್ತ್ ವಾಚಿಂಗು. ತುಂಬ ಕಷ್ಟನೂ ಅಲ್ಲ, ತುಂಬ ಈಸಿನೂ ಅಲ್ಲ. ಈಗ ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡ್ತಿರೋರು ಬರೋ ಅಂಥ ಪ್ಲೇಸು. ಯಾಕಂದರೆ ದಾರಿ ಉದ್ದಕ್ಕೂ ನಿಮಗೆ ನೆರಳಿರುತ್ತೆ, ಎಲ್ಲೂ ನಿಮಗೆ ಸುಸ್ತಾಗಲ್ಲ. ಫಾಲ್ಸ್ಗಳು ಸಿಗುತ್ತೆ, ನೀರು ಕುಡಿಯೋಕ್ಕೆ ತಣ್ಣು ಫ್ರಿಜ್ಜಲ್ಲಿ ತೆಗ್ದಿರೋ ನೀರು ಥರ ಇರುತ್ತೆ. ಇಲ್ಲೊಂದ 1-2 ಕಿಲೋಮೀಟ್ರ್ ಮಾತ್ರ ಸ್ಟೀಪು, ಬಟ್ ಅದು ಚೆನ್ನಾಗಿರುತ್ತೆ ಹತ್ತಕ್ಕೆ, ಆರಾಮಾಗಿದೆ ರೋಡು. ಆಮೇಲೆ ಯಾವುದೋ ಒಂದು ಪೋರ್ಷನ್ ಹತ್ರ ಹೇಳಿದ್ರು ನೇತ್ರಾವತಿದು ಉಗಮ ಸ್ಥಾನ ಅಂತ. ಕರೆಕ್ಟಾಗಿ ನಮ್ಗೆ ಅದು ಕಾಣಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್. ಆಲ್ಮೋಸ್ಟ್ ಡೆಸ್ಟಿನೇಷನ್ ಬಂದ್ವಿ. ಆಮೇಲೆ ಹೋಗಿ ನಿಂತ್ಕೊಂಡ್ರೆ ಆಯಿತು. ಸರ್ ನಾನೇ ಫಸ್ಟ್ ಬಂದಿದ್ದು, ಸೊ ಅದೇ ಖುಷಿಲಿ ಕೂತಿದ್ದೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತು. ನಾವು ಹತ್ತಲೇಬೇಕು ಅಂತ ಏಮ್ ಇಟ್ಕೊಂಡ್ರೆ ಹತ್ಬೋದು. ಮಕ್ಕಳೆಲ್ಲ ರೀಚ್ ಆಗಿದ್ದಾರೆ, ಯಾವುದೇ ಕಷ್ಟ ಆಗಿಲ್ಲ ಅವ್ರಿಗೆ. ಖುಷಿಲಿ ಬಂದು ರೀಚ್ ಆಗಿ ತಿಂಡಿ ತಿಂತಾ ಇದ್ದಾರೆ. ನಾವೇ ಫಸ್ಟ್ ಬಂದಿದ್ದು, ಪಾಪ ನಡೆಯೋಕ್ಕಾಗಲಿಲ್ಲ, ಅದಕ್ಕೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತು. ಎಂಜಾಯ್ ಮಾಡಿದ್ರಾ? ಸುಸ್ತು ಆಯ್ತು. ಸುಸ್ತು ಆಯ್ತಾ? ನೇತ್ರಾವತಿ ಪೀಕ್ ಮೇಲೆ ಬಂದು ಗಾಲ್ಫ್ ಆಡ್ತಿದ್ದಾರೆ ನೋಡಿ ಅವ್ರು ಕಡ್ಡಿಲಿ. ಫೈನಲಿ ಮುಗಿಸಿ ಹೊರಡ್ತಾ ಇದ್ದೀವಿ. ಸೂಪರ್ ಪ್ಲೇಸ್, ವೆರಿ 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 ನೈಸ್ ಪ್ಲೇಸ್. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ಪ್ಲೇಸ್ನ. ದಿನಕ್ಕೆ ಒಂದ್ಸಲ ಹಚ್ತೀರಾ?
ನಿಮಗೆ ಈಗ ಇಲ್ಲಿ ಬರೋದು ಬಿಟ್ಟರೆ ಬೇರೆ ಜೀವನಕ್ಕೆ ಸ್ವಲ್ಪ ತೋಟ ಇದೆ, ಯಾವುದು? ಕಾಫಿ ತೋಟ, ಕಾಫಿ ಅಡಿಕೆ ಹ್ಞೂ. ಅದಿದೆ ಅದಕ್ಕೆ. ಇನ್ನೂ 3 ಕಿಲೋಮೀಟ್ರ್ ಇದೆ. ಫಾಲ್ಸ್ ಹತ್ರ ಒಳ್ಳೆ ನೀರು ಕುಡ್ದು ಇಲ್ಲಿಂದ ಮಾತ್ರ ಆರಾಮಾಗಿ ಹೋಗ್ಬೋದು, ನೀರು ಕುಡ್ಕೊಂಡು ಆರಾಮಾಗಿ. ಮರದ ನೆರಳುಗಳಿರುತ್ತೆ, ಆಮೇಲೆ ಬಿಸಿಲು ಇರಲ್ಲ ಅಲ್ಲಿ, ಇಲ್ಲಿ ಇರಲಿಲ್ಲ ನಮಗೆ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಾವು ಹೋಗ್ಬೇಕಾದ್ರೆ ಜಾಗ ಹೆಂಗೆ ಕಾಣ್ತಿತ್ತು, ಮಳೆ ಬಂತು. ಈಗ ನೋಡಿ ಎಷ್ಟು ಸ್ಲಿಪ್ಪರಿ ಇದೆ, ಹುಷಾರಾಗಿ ಹೋಗ್ಬೇಕು. ಮಳೆ ಟೈಮಲ್ಲಿ ಬಂದರೆ ಮಾತ್ರ ಭಾಳ ಗ್ರಿಪ್ಪಿನ ಶೂಸ್ ಹಾಕೊಂಬನ್ನಿ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ನಮಗೆ ಬಿಸಿಲು ಎಕ್ಸ್ಪೀರಿಯೆನ್ಸ್ ಆಯಿತು, ಮಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ನೆರಳು ಎಕ್ಸ್ಪೀರಿಯೆನ್ಸ್ ಆಯಿತು. ಹತ್ತಬೇಕಾದ್ರೆ ಸುಸ್ತಾಗುತ್ತೆ ನಿಮಗೆ, ಆದರೆ ಇಳಿಬೇಕಾದ್ರೆ ಹುಷಾರು ಭಾಳ ಮುಖ್ಯ. ಕಾಲು ವೈಬ್ರೇಷನ್ ಇರುತ್ತೆ, ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಮಳೆ ಬಂದರೆ. ನೋಡ್ಕೊಂಡು ಇಳಿರಿ. ಎಲ್ಲ ಮುಗಿಸಿ ಅಂತೂ ಕೆಳಗಡೆ ಬಂದ್ವಿ. ಹೊರಡೋಕ್ಕೆ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಸೇಫಾಗಿ ತಗೊಬನ್ನಿ. ಸೂಪರ್. ಸಂಜೆಗೆ ಕಾಫಿ ಬಜ್ಜಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಚಳಿ ಜಾಸ್ತಿ ಇರೋದ್ರಿಂದ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ. ಹೋಪ್ ಯು ಆಲ್ ಎಂಜಾಯ್ಡ್ ದ ಜರ್ನಿ ವಿಡಿಯೋ. ನೆಕ್ಸ್ಟ್ ಟೈಮ್ ನೀವು ಪ್ಲ್ಯಾನ್ ಮಾಡಿ ಬನ್ನಿ. 8 ಗಂಟೆಗೆ ಹೊರಟಿದ್ದು ನಾವು, ಬರೋ ತನಕ 3 o'clock ಆಯಿತು. ನಾವು ತುಂಬ ಜನ ಇದ್ವಿ, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಏನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡದೆ ಹೋಗಿ ಬರ್ತೀವಿ ಅಂದರೆ 8ಗೆ ಹೊರಟ್ರೆ 1 o'clock ಎಲ್ಲ ಕೆಳಗಡೆ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.